ನಮಸ್ತೆ ವೀಕ್ಷಕರೇ, ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನೀವು ಯಾರ ಬಗ್ಗೆ ತುಂಬ ಒಂದು ಆಸಕ್ತಿ, ಒಂದು ಹೋಪ್ಸ್ನ ಇಟ್ಕೊಂಡಿದ್ದೀರಾ, ಆ ವ್ಯಕ್ತಿಯ ಒಂದು ಆಲೋಚನೆ, ಒಂದು ಭಾವನೆ ನಿಮ್ಮ ಮೇಲೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಯಾರೆಲ್ಲ ನೀವು ಇಷ್ಟಪಡ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿ ಇರ್ತಾರೆ, ಅದು ಏನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವ ಒಂದು ಸಿಚುವೇಶನ್ ಆಗಿರಬಹುದು, ಅಥವಾ ಸರಿಯಾಗಿ ಮಾತಾಡ್ತಾ ಇಲ್ಲ, ಅಥವಾ ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ಅಥವಾ ಸ್ವಲ್ಪ ಮಾತು ಯಾಕೋ ಕಮ್ಮಿ ಆಗ್ತಾ ಇದೆ, ಯಾಕೋ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ, ಯಾರೆಲ್ಲ ಈ ಒಂದು ಸಿಚುವೇಶನಲ್ಲಿದ್ದೀರಾ ನಿಮ್ಮೆಲ್ಲರಿಗೂ ಈ ಒಂದು ರೀಡಿಂಗ್ ಅನ್ವಯ ಆಗುತ್ತೆ ಅಂತ ಹೇಳ್ಬಹುದು. ಹಾಗೆ ಯೂನಿವರ್ಸ್ ಕಡೆಯಿಂದ ನಿಮಗಾಗಿ ಏನೆಲ್ಲ ಮೆಸೇಜಸ್ ಇದೆ ಅಂತಕ್ಕಂಥದ್ದನ್ನು ಸಹ ನಾವು ಇವತ್ತಿನ ಒಂದು ರೀಡಿಂಗಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಇನ್ನೂ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ನಿಮ್ಮ ಒಂದು ವ್ಯಕ್ತಿ ಯಾರಿದ್ದಾರೆ, ಏನು ನಡೀತಾ ಇದೆ ಅವರ ಮನಸ್ಸಿನಲ್ಲಿ, ಅವರ ಭಾವನೆ ಯಾವ ರೀತಿ ಇದೆ, ಆ ವ್ಯಕ್ತಿಯ ಒಂದು ಭಾವಚಿತ್ರ, ಹೆಸರು ಮನಸಾರೆ ನೆನಪಿಸ್ಕೊತಾ ಈ ಒಂದು ವಿಡಿಯೋವನ್ನು ನೀವು ನೋಡಬೇಕಾಗುತ್ತೆ ವೀಕ್ಷಕರೇ. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಯೂನಿವರ್ಸ್ ಅವರ ಭಾವನೆ ಯಾವ ರೀತಿ ಇದೆ, ಏನು ನಡೀತಾ ಇದೆ ಅವರ ಒಂದು ಲೈಫಲ್ಲಿ, ಯಾಕೆ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಏನು ಕಾರಣ ಹಾಗೆ ನಿಮ್ಮ ಒಂದು ಎನರ್ಜೀಸ್ ಯಾವ ರೀತಿ ಇದೆ ವೀಕ್ಷಕರು. ಯೂನಿವರ್ಸ್ ಕನೆಕ್ಟ್ ಮಾಡಿ ನಮ್ಮ ವೀಕ್ಷಕರ ಒಂದು ಎನರ್ಜೀಸ್ ಯಾವ ಥರ ಇದೆ, ವೀಕ್ಷಕರ ಎನರ್ಜೀಸ್ ಯಾವ ಥರ ಇದೆ, ನಿಮ್ಮ ಒಂದು ಎನರ್ಜೀಸ್. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡಿದ್ರೆ ವಿ ಹ್ಯಾವ್ ದ ಪೇಜ್ ಆಫ್ ಸಾರ್ಟ್ಸ್. ನೋಡಿ ವೀಕ್ಷಕರೇ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ಸ್ ಯಾವಾಗಲೂ ಒಂದು ಸಮಸ್ಯೆ ಕಾಡ್ತಾನೇ ಇರುತ್ತೆ ನಿಮ್ಮ ಇಬ್ಬರ ನಡುವೆ. ಯಾಕಂದರೆ ನೀವು ಜಸ್ಟ್ ಮಾತಾಡ್ತೀನಿ ನಾನು ಅಂತಂದ್ರೂ ಅದು ಮತ್ತೆ ಜಗಳಕ್ಕೇ ಕನ್ವರ್ಟ್ ಆಗಿಬಿಡುತ್ತೆ. ಆ ಥರ ಸಿಚುವೇಶನ್ಸ್ನ ನಾನಿಲ್ಲಿ ನೋಡ್ತಾ ಇದ್ದೇನೆ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಅಥವಾ ನಿಮ್ಮ ಪರ್ಸನ್ ವಿಚಾರಗಳನ್ನು ಪೂರ್ತಿ ತಿಳ್ಕೊಳ್ದೆ ಅನುಮಾನ ಪಡ್ತಕ್ಕಂಥದ್ದು, ಅಥವಾ ಬೇಕು ಅಂತಲೇ ಕೆಲವೊಂದು ವಿಚಾರಗಳಿಗೆ ಕಿತ್ತಾಡೋದು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ನಾನು ಗ್ರೇಟು, ನೀನು ಬಗ್ಗಬೇಕು, ನಾನು ಬಗ್ಗಲ್ಲ. ಸೊ ಈ ಥರ ಒಂದು ಸಂವಾದ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ನಾನಿಲ್ಲಿ ಬಹಳಷ್ಟು ನೋಡ್ತಾ ಇದ್ದೇನೆ. ಹಾಗೆ ನೀವು ಅಥವಾ ನಿಮ್ಮ ಪರ್ಸನ್ ಯಾರೋ ತುಂಬ ಸೋಷಿಯಲ್ ಬಟರ್ಫ್ಲೈಸ್ ಅಂತ ಹೇಳ್ಬೋದು. ಅಂದರೆ ತುಂಬ ಒಂದು ಫ್ರೆಂಡ್ಸ್ ಸರ್ಕಲ್, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರೋದು, ಅವಾಗವಾಗ ಅವರ ಒಂದು ವಿಡಿಯೋಸು ರೀಲ್ಸ್ ಹಾಕೋದು. ಸೊ ಈ ಥರ ಯಾರೋ ಒಬ್ಬರು ಸೋಷಿಯಲಿ ತುಂಬಾ ಆ್ಯಕ್ಟಿವ್ ಇರ್ತಕ್ಕಂಥದ್ದು. ಆ್ಯಂಡ್ ಅದು ನಿಮ್ಮ ಪರ್ಸನ್ಗೆ ಇಷ್ಟ ಆಗ್ತಾ ಇಲ್ಲ, ಅಥವಾ ನಿಮ್ಮ ಪರ್ಸನ್ ಅದರ ಎಗೇನ್ಸ್ಟ್ ಆಗಿರ್ತಕ್ಕಂಥ ಸನ್ನಿವೇಶಗಳು ಸಹ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ಒಂದು ರೀತಿ ಅನುಮಾನ ಜಾಸ್ತಿ ವೀಕ್ಷಕರೇ. ಸೊ ನೀವು ನೋಡಿ, ಫೋನ್ ಎತ್ತದೇ ಇದ್ರು ಓಕೆ, ಯಾರ ಜೊತೆ ಮಾತಾಡ್ತಿದ್ದೆ, ಏನು ವಿಚಾರ, ನಾನು ಬೋರ್ ಆಗಿಬಿಟ್ನಾ, ಈ ಥರ ವಿಚಾರಗಳು. ಅಂದರೆ ಅನಿರೀಕ್ಷಿತ, ಅನ್ವಾಂಟೆಡ್ ಎಮೋಷನ್ಸ್ ಅಂತ ನಾವು ಹೇಳ್ತೀವಲ್ಲ, ಬೇಡದೇ ಇರ್ತಕ್ಕಂಥ ಅನುಮಾನಗಳು ಜಾಸ್ತಿ. ಈ ಎನರ್ಜೀಸ್ನ ನಾನಿಲ್ಲಿ ತುಂಬ ನೋಡ್ತಾ ಇದ್ದೀನಿ. ಹಾಗೆ ಏನು ನಡೀತಾ ಇದೆ ನಿಮ್ಮ ಒಂದು ವ್ಯಕ್ತಿಯ ಜೀವನದಲ್ಲಿ ಅಂತಂದರೆ, ಇವ್ರು ಅಂದ್ಕೊಂಡ್ರು ನಿಮ್ಮ ಒಂದು ಸ್ನೇಹ, ನಿಮ್ಮ ಒಂದು ಪ್ರೀತಿ ಬಿಟ್ಟು ನಾನು ಬದುಕಬಲ್ಲೆ ಅಂತ ಒಂದು ರಾಜಾರೋಷವಾಗಿ ಇವರು ಹೊರಟರು. ಆದರೆ ಇವ್ರಿಗೆ ಇರೋದಕ್ಕಾಗ್ತಾ ಇಲ್ಲ. ಆ ಒಂದು ಪ್ರೀತಿ ಏನಿದೆ ಪದೇ ಪದೇ ನೆನಪಾಗ್ತಾ ಇದೆ ವೀಕ್ಷಕರೇ. ಅಂದರೆ ಇವ್ರು ಅಂದ್ಕೊಂಡ್ರು ಓಕೆ, ನೀವಿಲ್ಲದೆ ನಾನು ಬದುಕ್ಬಿಡ್ತೀನಿ, ನೀವಿಲ್ಲ ಅಂದ್ರೂ ನನ್ನ ಲೈಫ್ ನಡೆಯುತ್ತೆ, ಅದೇ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಸಾರಿಯನ್ನು ಕೇಳಲ್ಲ, ಯಾಕಂದರೆ ಅದು ನನ್ನ ಒಂದು ಗೌರವಕ್ಕೆ ಧಕ್ಕೆ ತರುತ್ತೆ ಅಂತಕ್ಕಂಥ ಎಷ್ಟೋ ವಿಚಾರಗಳಲ್ಲಿ ತುಂಬಾ ಇವರು ನಿಮ್ಮನ್ನು ಕೀಳಾಗಿ ನೋಡ್ತಾರೆ ವೀಕ್ಷಕರು. ಬಹಳ ಕೀಳಾಗಿ ನೋಡ್ತಾರೆ ನಿಮ್ಮನ್ನು. ಆ್ಯಂಡ್ ನಿಮ್ಮ ಮನಸ್ಸನ್ನು ಅರ್ಥಕೊಳ್ಳಲ್ಲ. ನೀವು ಯಾಕೆ ಹೇಳ್ತಾ ಇದ್ದೀರಾ, ಏನಕ್ಕೋಸ್ಕರ ಹೇಳ್ತಾ ಇದ್ದೀರಾ, ಬೇರೆಯವ್ರು ಮೋಸ ಮಾಡಿದ್ರೂ ಸಹಿಸ್ಕೋತಾರೆ, ಆದರೆ ನಿಮ್ಮ ಮಾತು ಮಾತ್ರ ಕೇಳಲ್ಲ ಇವರು.
ಆ ಥರ ಸಿಚುವೇಶನ್ಸ್ನ ನಾನು ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ಸೋಲ್ಮೇಟ್ ಎನರ್ಜಿ ಇದೆ, ಒಳ್ಳೆ ಕಾರ್ಡ್ ಬಂದಿದೆ ಆ್ಯಂಡ್ ಒಳ್ಳೆ ಏಂಜಲ್ಸಿನ ಒಂದು ಆಶೀರ್ವಾದ ಸಹ ಇದೆ, ಸ್ಟೆಬಿಲಿಟಿ ಇದೆ ಲೈಫಲ್ಲಿ. ಆದರೂ ಒಂದು ರೀತಿ ಮನುಷ್ಯನಿಗೆ ತುಂಬ ಅನ್ಹ್ಯಾಪಿ, ಏನೋ ಒಂದು ಜಿಗುಪ್ಸೆ, ಏನೋ ಆಗಿಬಿಟ್ಟಿದೆ ನನ್ನ ಲೈಫ್ಗೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನನಗೆ ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ತುಂಬ ಮಾನಸಿಕವಾಗಿ ಬಹಳ ಒಂದು ಕೊರಗಂತಕ್ಕಂಥದ್ದನ್ನು ನಿಮ್ಮ ಪರ್ಸನ್ನ ಒಂದು ಎನರ್ಜೀಸಲ್ಲಿ ನೋಡ್ತಾ ಇದ್ದೀನಿ. ಯಾವಾಗಲೂ ರಾಂಗ್ ಡೈರೆಕ್ಷನಲ್ಲೇ ಹೋಗ್ತಾರೆ ವೀಕ್ಷಕರೇ. ನೀವು ನೋಡ್ಬೋದು 2 ಕಾರ್ಡ್ಸ್ ಇಲ್ಲಿ ಬರ್ತಾ ಇದೆ ಎನರ್ಜೀಸು. ಅದೇ ಕೋಪದಲ್ಲಿ ತುಂಬ ಬೇಗ ನಿರ್ಧಾರ ತೊಗೊಂಡ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ತೊಗೊಂಡಿರ್ತಕ್ಕಂಥ ನಿರ್ಧಾರ ಬಹಳ ತಪ್ಪು, ಅದು ನನ್ನನ್ನು ಬೇರೆ ಕಡೆನೇ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ, ಅದು ಸರಿಯಾದ ದಾರಿನಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಿಲ್ಲ ಅಂತಕ್ಕಂಥ ರಿಗ್ರೆಟ್ ಮಾಡೋದು. ಆ ರಿಗ್ರೆಟ್ಟು, ಆ ಕೋಪ, ಆ ತಾಪ ಎಲ್ಲವನ್ನು ನಿಮ್ಮ ಮೇಲೆ ತೋರಿಸ್ತಕ್ಕಂಥದ್ದು ನಡೀತಾ ಇದೆ. ಸೊ ಇದು ವಿಪರ್ಯಾಸ. ಸೊ ಅದೇ ಕಷ್ಟಕ್ಕೆ ಸಿಕ್ಕಾಕೊಂಡಿರೋರು ಇವರ ಒಂದು ನಿರ್ಧಾರದಿಂದನೇ ಇವರು ತಮ್ಮ ಕಷ್ಟಕ್ಕೆ ಸಿಕ್ಕಾಕೋತಾರೆ. ತದನಂತರ ನಿಮ್ಮ ಮೇಲೆ ಎಲ್ಲವನ್ನು ಒಂಥರ ಗೂಬೆ ಕೂರಿಸೋ ಥರ, ನಿಮ್ಮ ಮೇಲೆ ಗೂಬೆ ಕೂರಿಸೋ ಥರ ಒಂದು ಜಗಳವನ್ನು ಮಾಡ್ತಾರೆ. ಅದಕ್ಕೆ ನೋಡಿ, ನೀವು ಎಷ್ಟೇ ಸಲ ಮಾತಾಡೋಣ, ಒಂದು ಅವಕಾಶ ಕೊಡೋಣ, ಸರಿ ಮಾಡ್ಕೊಳ್ಳೋಣ ಅಂತ ನೀವು ಕೂತ್ಕೊಂಡ್ರು ಈ ಪರ್ಸನ್ ಜೊತೆ, ಆ ಮಾತು ಹೆಂಗೋ ಎಲ್ಲೋ ಹೋಗಿ ಮತ್ತೆ ಜಗಳಕ್ಕೆ ಕನ್ವರ್ಟ್ ಆಗಿಬಿಡ್ತಾ ಇದೆ. ಅದು ಇಲ್ಲಿ ನಡೀತಾ ಇದೆ. ನಿಮ್ಮ ಎನರ್ಜೀಸ್ ನೋಡೋದಾದರೆ ನೀವು ಸಹ ಕೆಲವೊಮ್ಮೆ ಓವರ್ ಥಿಂಕಿಂಗ್ ಮಾಡ್ತೀರಾ. ಅಂದರೆ ಏನೋ ಇದೆ, ಅಥವಾ ಇವರೇ ಸರಿ ಇಲ್ಲ, ಎಲ್ಲವನ್ನೊಂಥರ ಗೊಂದಲ, ಒಂಥರ ಓವರ್ ಥಿಂಕಿಂಗ್ ಸಹ ನಿಮ್ಮಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೂ ಆ ಭಾವ ಬರ್ತಿದೆ, ಯಾಕಂದರೆ ಈ ವ್ಯಕ್ತಿ ಇಷ್ಟೊಂದೆಲ್ಲ ಒಂದು ಕೋಪ ತಾಪ ಮಾಡಬೇಕಂದ್ರೆ ನಿಮಗೂ ಆ ಥರ ಒಂದು ಮೈಂಡ್ಸೆಟ್ ಬರೋದು ಸಹಜನೇ ಅಲ್ವಾ? ಸೊ ಸಹಜವಾಗಿ ನಿಮಗೆ ಕೋಪ ಬರ್ತಾ ಇದೆ, ನಿಮ್ಗೆ ಅನ್ನಿಸ್ತಾ ಇದೆ ನಾನು ಎಲ್ಲಾದರೂ ಬಂದು ಸಿಕ್ಕಾಕೊಂಡ್ನ ಇಲ್ಲಿ, ಇದು ನನಗೆ ಬೇಕಿತ್ತ ಈ ಒಂದು ರಿಲೇಷನ್ಶಿಪ್ಪು ಅನ್ನೋ ರೀತಿ ಒಂದು ಆಲೋಚನೆಯನ್ನು ನೀವು ಇತ್ತೀಚಿನ ದಿನಗಳಲ್ಲಿ ನಿಮಗೆ ತುಂಬ ಬರ್ತಾ ಇದೆ. ಆ್ಯಂಡ್ ಫ್ಯಾಮಿಲಿಯ ಒಂದು ಸಪೋರ್ಟ್, ಕೆಲವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ಆದ್ರೂ ನಿಮ್ಗೆ ಏನಪ್ಪ ಅಂತಂದರೆ ನಾನು ಲೈಫಲ್ಲಿ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಇರೋದೊಂದು ಜೀವನ, ಹ್ಯಾಪಿಯಾಗಿಲ್ಲದೆ ಇದ್ದರೆ ಏನು ಪ್ರಯೋಜನ ಬಂತು. ಸೊ ಇದೆಲ್ಲ ನೀವು ಫ್ಯೂಚರ್ ಬಗ್ಗೆ ತುಂಬಾ ಇಲ್ಲಿ ಕಾಣ್ತಾ ಇದ್ರಿ ಈ ಒಂದು ವ್ಯಕ್ತಿ ಜೊತೆ. ಹಾಗೆ ನೀವು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಎನರ್ಜೀಸ್ ಹೇಗಾಗ್ತಿದೆ ಅಂತಂದರೆ, ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ನೋಡ್ಕೋಬೇಕು ಫಸ್ಟು. ಸೊ ನಾನು ಪದೇ ಪದೇ ಅವರಿಂದ ಅನ್ನಿಸ್ಕೊಳ್ಳೋದು, ಪದೇ ಪದೇ ಬಯಸ್ಕೊಳ್ಳೋದು, ಇದು ಯಾವ ಕರ್ಮ ನನಗೆ, ಸಾಕು ನನಗೆ ಅನ್ನೋ ಒಂದು ಹಂತಕ್ಕೆ ತಲುಪಿದ್ದೀರಾ ನೀವು. ಹಾಗೆ ಇನ್ನೂ ಕೆಲವರು ಏನಪ್ಪ ಅಂತಂದರೆ ಇನ್ನೂ ನಿರ್ಧಾರ ಮಾಡ್ತಾ ಇದ್ದೀರಾ. ನೀವು ಬೇಕಿದ್ರೆ ಟ್ಯಾರೋ ರೀಡಿಂಗ್ ನೋಡ್ತಿರ್ತೀರಾ, ಅಥವಾ ಇನ್ಯಾರನ್ನಾದ್ರೂ ಕನ್ಸಲ್ಟ್ ಮಾಡಿರ್ತೀರಾ. ಈ ಒಂದು ವ್ಯಕ್ತಿನ ಬಿಟ್ಟು ಬರಬೇಕಾ ಅಥವಾ ವೆಯ್ಟ್ ಮಾಡೋದಾ, ಈ ಥರ ಗೊಂದಲಗಳು ತುಂಬ ಇದೆ. ಆ್ಯಂಡ್ ಇವತ್ತಿಗೂ ಆ ಗೊಂದಲ ನಿಮ್ಮನ್ನು ಕಾಡ್ತಾ ಇದೆ. ಬಟ್ ಏನಪ್ಪ ಅಂದರೆ ಫ್ಯೂಚರ್ ಎನರ್ಜೀಸ್ನ ನೋಡಿದ್ರೂ ಒಂದು ರೀತಿ ಈ ವ್ಯಕ್ತಿಯಿಂದ ಬಹಳ ನಿಮಗೆ ಮಾನಸಿಕವಾಗಿಯೇ ನಿಮಗೆ ಒತ್ತಡ ಸಿಗುತ್ತೆ ವಿನಃ ಈ ವ್ಯಕ್ತಿಯಿಂದ ಒಂದು ರೀತಿ ಸಮಾಧಾನ, ಒಂಥರ ಪೀಸ್ಫುಲ್ನೆಸ್ ಅಂತಕ್ಕಂಥದ್ದು ಸಿಗೋದಿಲ್ಲ. ಒಂಥರ ತುಂಬಾ ಡಾಮಿನೇಟ್ ಮಾಡೋದು, ಅಥವಾ ಯಾವಾಗಲೂ ತಪ್ಪು ನಿರ್ಧಾರ ಮಾಡ್ತಿರ್ತಾರೆ. ಆ್ಯಂಡ್ ವೀಕ್ಷಕರೇ, ಈ ಥರ ಸಿಚುವೇಶನ್ ಏನಾದರೂ ನಿಮ್ಮ ಲೈಫಲ್ಲಿ ನಡೀತಾ ಇದ್ದರೆ ದಯವಿಟ್ಟು ಒಂದು ಪರ್ಸ್ನಲ್ ರೀಡಿಂಗ್ ಮಾಡಿಸಿ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸುಮಾರು ಎನರ್ಜೀಸ್ ಕನೆಕ್ಟ್ ಆಗಿರುತ್ತೆ. ಬಟ್ ನೀವು ನಿಮ್ಮ ಹೆಸರಲ್ಲಿ, ಆ ಒಂದು ವ್ಯಕ್ತಿಯ ಹೆಸರಲ್ಲಿ ರೀಡಿಂಗ್ ಮಾಡಿಸಿದಾಗ ತುಂಬ ಅಕ್ಯುರೇಟಾಗಿ ಬರುತ್ತೆ. ಆವಾಗ ನಿಮಗೆ ಎನರ್ಜೀಸ್ ಬಗ್ಗೆ ಸ್ಪಷ್ಟತೆ ಅಂತಕ್ಕಂಥದ್ದು ಸಿಗುತ್ತೆ. ಓಕೆ, ಚಾರ್ಜೆಬಲ್ ಬೇಸಿಸ್ ಮೇಲೆ ಪರ್ಸ್ನಲ್ ರೀಡಿಂಗ್ ಇರುತ್ತೆ. ದಯವಿಟ್ಟು ನಿಮಗೆ ಸಿಚುವೇಶನ್ಸ್ ಮೇಲೆ ಕ್ಲಾರಿಟಿ ಬೇಕು ಅಂತಂದರೆ ಮಾಡಿಸ್ಬೋದು. ಸೊ ಸದ್ಯಕ್ಕೆ ಹೇಳಬೇಕು ಅಂದರೆ ಒಂದು ಗೊಂದಲದ ಒಂದು ವಾತಾವರಣ ಇಲ್ಲಿ ಮೂಡಿದೆ. ಆ ಓವರ್ ಥಿಂಕಿಂಗ್ ಅಂತಕ್ಕಂಥದ್ದು ಇನ್ನೂ 4 ತಿಂಗಳು ಹಾಗೆ ನಡೀತಾ ಇದೆ. ಸೊ 4 ತಿಂಗಳ ನಂತರ ನೀವು ಒಂದು ನಿರ್ಧಾರ ಅಂತಕ್ಕಂಥದ್ದನ್ನು ಕೈಗೊಳ್ತೀರಾ. ಸದ್ಯಕ್ಕಂತೂ ಯಾವುದೇ ಒಂದು ನಿರ್ಧಾರ ಆಗಲಿ ನೀವು ಕೈಗೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ಬೋದು, ಈ ರಿಲೇಷನ್ಶಿಪ್ ಬಗ್ಗೆ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ, ಏನು ನಡಿಬಹುದು. ಏಂಜಲ್ಸ್ ದಯವಿಟ್ಟು ತಿಳಿಸ್ಕೊಡಿ. ಸೊ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಮಾಹಿತಿ ಬೇಕು ನೀವು ನಿರ್ಧಾರ ಮಾಡೋಕ್ಕೆ, ಅನ್ಲೈಕ್ಲಿ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಇಟ್ಸ್ ಅಪ್ ಟು ಯು ಅಂತ ಹೇಳ್ತಾರೆ. ಸೊ ವೀಕ್ಷಕರೇ, ನೀವು ಬಹಳ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕಾಗತ್ತೆ ಈ ಒಂದು ಸಂಬಂಧದ ಬಗ್ಗೆ. ಯಾಕಂದರೆ ನೀವು ಏನು ಈ ವ್ಯಕ್ತಿ ಬಗ್ಗೆ ತಿಳ್ಕೊಂಡಿದ್ದೀರಾ, ಅಥವಾ ಈ ವ್ಯಕ್ತಿ ಏನು ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಇದ್ರ ಹಿಂದೆ ಏನೋ ಒಂದು ಕಾರಣ ಇದೆ, ಅದಂತೂ ಪಕ್ಕ.
ಆ ಕಾರಣ ಏನು, ಏನಕ್ಕೋಸ್ಕರ ಅವ್ರು ಈ ರೀತಿ ಆಡ್ತಿದ್ದಾರೆ, ನಿಜವಾಗ್ಲೂ ಅವ್ರ ಲೈಫಲ್ಲಿ ಅಷ್ಟು ಸಮಸ್ಯೆ ಇದೆಯಾ, ಸಮಸ್ಯೆಗೆ ನಾನೇನಾದರೂ ಅವ್ರಿಗೆ ಮುಂದೆ ನಿಂತು ಸ್ವಲ್ಪ ಹೆಲ್ಪ್ ಮಾಡ್ಬೋದಾ, ಸಹಾಯ ಮಾಡ್ಬೋದಾ? ಗೆಟ್ ಮೋರ್ ಇನ್ಫಾರ್ಮೇಷನ್. ಆ್ಯಂಡ್ ಇದು ನಿಮ್ಮ ಮೇಲೆ ನಿಂತಿದೆ. ಯೂಶಲಿ ಏಂಜಲ್ಸು ಅಪ್ ಟು ಯು ಅಂತ ಹೇಳಲ್ಲ. ಒಂದು ವೇಳೆ ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು ರಿಲೇಷನ್ಶಿಪ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅನ್ಲೈಕ್ಲಿ ಅಂತ ಸಹ ಬರ್ತಾರೆ. ಸೊ ನಿಮ್ಮ ಪರ್ಸನ್ ಏನಿದೆ ಅವರೇ ಬಂದು ಸರೆಂಡರ್ ಆಗಲ್ಲ, ನೀವೇ ಆ್ಯಕ್ಷನ್ ತಗೋಬೇಕು ಅಂತ ಅರ್ಥ. ಸೊ ಆ ಥರ ಒಂದು ಎನರ್ಜೀಸ್ ಇದೆ. ಬಟ್ ವೀಕ್ಷಕರೇ, ನಾನು ಹೇಳೋದಿಷ್ಟೇ, ಒಂದು ಹಂತದವರೆಗೂ ಮಾತ್ರ ನೀವು ಆ್ಯಕ್ಷನ್ಸ್ ತೊಗೊಳಕ್ಕಾಗತ್ತೆ. ಅದ್ರ ಮೇಲೆ ನಿಮ್ಮ ಆತ್ಮಗೌರವ, ಆತ್ಮವಿಶ್ವಾಸಕ್ಕೆ ಧಕ್ಕೆ ಆದರೆ ದಯವಿಟ್ಟು ಅಂಥ ಒಂದು ರಿಲೇಷನ್ಶಿಪ್ಗೆ ತುಂಬಾ ಡೀಪಾಗಿ ಹೋಗಬೇಡಿ. ಯಾಕಂದರೆ ನಿಮ್ಮ ಆತ್ಮವಿಶ್ವಾಸ ಕಳ್ಕೊಂಡು ಬಾಳ್ತಕ್ಕಂಥದ್ದು ಇದೆಯಲ್ಲ, ಅದು ಬೇಕಾಗಿಲ್ಲ, ಅದ್ರ ನೆಸೆಸಿಟಿ ಇಲ್ಲ ಅಂತ ನಾನು ಹೇಳ್ತೇನೆ. ಆದರೂ ಯೋಚನೆ ಮಾಡಿ ನೀವು ನಿರ್ಧಾರವನ್ನು ಕೈಗೊಳ್ಳಬೇಕು ಈ ಒಂದು ಸಿಚುವೇಶನಲ್ಲಿ. ಸರಿನಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಎಷ್ಟೋ ಜನ ಸಕ್ಸಸ್ ಬ್ರೇಸ್ಲೆಟ್ ಬಗ್ಗೆ ಮತ್ತೆ ಕೇಳ್ತಾ ಇದ್ರೆ ಅದಕ್ಕೆ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಹಾಗೆ ನೋಡಿ ವೀಕ್ಷಕರೇ, ಇದು ಒಂದು ಸಕ್ಸಸ್ ಬ್ರೇಸ್ಲೆಟ್ ಇರುತ್ತೆ. ಇದು ನೀವು ನೋಡ್ದಂಗೆ ಸಿಟ್ರೀನ್ ಮತ್ತು ರುದ್ರಾಕ್ಷಿಯ ಒಂದು ಕಾಂಬಿನೇಷನಿಂದ ಮಾಡಿರ್ತಕ್ಕಂಥ ಒಂದು ಬ್ರೇಸ್ಲೆಟ್. ನಿಮ್ಮ ಉದ್ಯೋಗದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್, ವ್ಯಾಪಾರ ಏನಾದರೂ ನಿಂತಿದ್ರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇದ್ದಾಗ, ಅಥವಾ ಅವಕಾಶಗಳೇ ಸಿಗ್ತಾ ಇಲ್ಲ, ನನಗೆ ಸಕ್ಸಸ್ಸೇ ಸಿಗ್ತಾ ಇಲ್ಲ ಲೈಫಲ್ಲಿ ಅಂತ ನೀವೇನಾದರೂ ಸಿಚುವೇಶನಲ್ಲಿದ್ದರೆ ದಯವಿಟ್ಟು ಈ ಒಂದು ಬ್ರೇಸ್ಲೆಟ್, ಈ ಒಂದು ಕ್ರಿಸ್ಟಲ್ಸ್ನ ನೀವು ಉಪಯೋಗಿಸ್ಕೊಂಡು ಆ ಫ್ರೀಕ್ವೆನ್ಸೀಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ, ಫ್ರೀಕ್ವೆನ್ಸೀಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಸಕ್ಸಸ್ ನಿಮ್ಮ ದಾರಿಯತ್ತ ಬರುತ್ತೆ. ಸಿಟ್ರೀನ್ಗೆ ಅಷ್ಟು ಶಕ್ತಿ ಇರುತ್ತೆ. ರುದ್ರಾಕ್ಷಿ ಶಿವನ ಅಂಶ, ಒಂದು ಗುರುವಿನ ಸ್ಥಾನದಲ್ಲಿ, ಅಂದರೆ ಈ ಸಿಟ್ರೀನ್ ಏನಿದೆ ಒಂದು ಯೆಲ್ಲೋ ಕಲರು ಗುರುವಿನ ಒಂದು ಕ್ರಿಸ್ಟಲ್ ಆಗಿರುತ್ತೆ. ಸೊ ಎರಡರದ್ದು ಕಾಂಬಿನೇಷನ್ ಬಹಳ ಬಹಳ ಪವರ್ಫುಲ್ ಇರುತ್ತೆ. ಸೊ ನೀವು ವ್ಯಾಪಾರ, ಉದ್ಯೋಗ ಅಥವಾ ಏನೇ ಒಂದು ಕೆಲಸ ಸಕ್ಸಸ್ ಆಗ್ತಿಲ್ಲ ಅಂತಂದರೆ ಇದನ್ನು ದಯವಿಟ್ಟು ಧರಿಸಿ. ಆ್ಯಂಡ್ ಇದ್ರ ಬೆಲೆ ಎಷ್ಟಾಗುತ್ತೆ, ಯಾವಾಗ ಡೆಲಿವರಿ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಕಮೆಂಟ್ ಮಾಡಿ, ನಿಮ್ಮ ಆತ್ಮೀಯರೊಟ್ಟಿಗೆ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ಉತ್ತಮವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಹರೇ ಕೃಷ್ಣ ಎವ್ರಿವನ್.